ಗುರುವೇ, ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಬಂದು ಬೆಳಗ್ಗೆಗೆ ಬಂದು ಗಾಡಿ ಹಾಕ್ತೆ. ಬೆಳಗ್ಗೆ 6 ಗಂಟೆಗೆ ಹಾಕಿದ್ದೀನಿ ಗಾಡಿ. ನೋಡಿ, ನೈಟ್ 10 ಗಂಟೆ ಆಯಿತು, ಇನ್ನೂ ಲೋಡೇ ಮಾಡಲಿಲ್ಲ. ಕೊನೆಗೂ ಹಂಗೆ ಹುಡುಗರು ಹಿಂಸೆ ಮಾಡಿ ಕರ್ಕೊಂಬಂದು ಲೋಡ್ ಮಾಡಿಸ್ಕೊಂಡೆ ಗುರು. ಲೋಡೆಲ್ಲ ಆಯಿತು. ನಾನು ಹಿಂಸೆ ಕೊಟ್ಟಿದ್ದಕ್ಕೆ ಇರಪ್ಪ ನಾವೇ ಬೆಲ್ಟ್ ಹೊಡ್ಕೊಡ್ತೀನಿ ಅಂತ ಅಂದರು. ಅವರು ಬೆಲ್ಟೆಲ್ಲ ಹೊಡ್ಕೊಟ್ರು. ನಾನು ಒಂದು ಸತಿ ಗಾಡಿ ಮುಂದೆ ಹಾಕಿ ನಾವು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಅವ್ರು ಹೊಡೆದಿರಲ್ಲ ಅಂತಲ್ಲ, ನಮ್ಮ ಇದಕ್ಕೋಸ್ಕರ ನಾವು ಚೆಕ್ ಮಾಡ್ಕೋಬೇಕು. ಹಂಗೆ ಚೆಕ್ ಮಾಡಿಕೊಂಡು ಹೊರಟೆ ಗುರು. ಡೀಸೆಲ್ ಬೇರೆ ಹಾಕ್ಸ್ಬೇಕಾಗಿತ್ತು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಲೋಡೆಲ್ಲ ಆಗಿ ಬಿಲ್ಲೆಲ್ಲ ಆಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗೋಗಿತ್ತು. ಪೆಟ್ರೋಲ್ ಬಂಕ್ ಬೇರೆ ಕ್ಲೋಸ್ ಆಗಿಬಿಡ್ತೆ. ಅದ್ರ ಮಧ್ಯೆ ಇದು ಬೇರೆ ರೈಲ್ವೆ ಗೇಟ್ ಯಾವಾಗಲೂ ಕ್ಲೋಸ್ ಮಾಡ್ತಾರೆ ಗುರು. ಕೊನೆಗೂ ಬಂದೆ, ಬಂಕ್ ಹತ್ರ ಬಂದ್ಬಿಟ್ಟು ಡೀಸೆಲ್ ಹಾಕ್ಸ್ದೆ ಗುರು. ನನ್ನ ಗಾಡಿಗೆ 14,050 ರೂಪಾಯಿ ಡೀಸೆಲ್ ಹಿಡೀತು. ಎಲ್ಲ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡೆ ಗುರು. ಅಲ್ಲಿಂದ ಫುಲ್ ಟ್ಯಾಂಕ್ ಹಾಕ್ಸೋ 14,050 ರೂಪಾಯಿಗೆ ಫುಲ್ ಟ್ಯಾಂಕ್ ಆಗೋಯ್ತು ನನ್ನ ಗಾಡಿ. ಅಲ್ಲಿಂದ ಸೀದಾ ಹೊರಟವನೇ ಗುರು. ಬರ್ತೀನಿ, ಹೈವೇ ಹತ್ತುತ್ತೀನಿ, ಮೈಸೂರು ಎಕ್ಸ್ಪ್ರೆಸ್ ಹೈವೇ. ದಯವಿಟ್ಟು ಹೈವೇಲಿ ಬರೋರೆಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಬನ್ನಿ. ಲಾರಿ ಆದರೂ ಅಷ್ಟೇ, ಯಾವ್ದು ಗಾಡಿ ಆದರೂ ಅಷ್ಟೇ, ಫೈನ್ ಬಿದ್ದೇ ಬೀಳುತ್ತೆ. ಆದಷ್ಟು ಗೂಡ್ಸ್ ಗಾಡಿಗಳು ಲೆಫ್ಟಲ್ಲೇ ಇರಬೇಕು. ದಯವಿಟ್ಟು ರೈಟ್ಗೆ ಹೋಗಬೇಡಿ. ಅಲ್ಲಿಂದ ಸೀದಾ ಬಂದವನೇ, ಯಾಕೋ ಸಖತ್ತಾಗಿ ನಿದ್ದೆ ಬಂದ್ಬಿಡ್ತು ಗುರು. ಬಂದೆ ಮಂಡ್ಯ ಅಥವಾ ಚನ್ನಪಟ್ಟಣ ಹತ್ತತ್ರ. ಚನ್ನಪಟ್ಟಣದಲ್ಲೆಲ್ಲ ಏನು ಗಣೇಶ ಕುಣ್ಸೋಕ್ಕೆ ಸೀರೆ ಸೆಟ್ಟೆಲ್ಲ ಜೋರಾಗಿ ಹಾಕ್ಸವ್ರೆ. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಬರ್ತೀನಿ. ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ ಗುರು, ತಡೆಯೋಕ್ಕೆ ಆಗ್ತಾಯಿಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಫೋನ್ ಮಾಡಿಬಿಟ್ಟು, ಲೋ ಎಲ್ಲಿದೆಯೋ ಅಂತ ಅಂದರು. ನಾನು ಅದಕ್ಕೆ, ಅಪ್ಪ ಹಿಂಗೆ ನೈಸ್ ರೋಡಲ್ಲಿ ಇದ್ದೀನಿ, ಮೈಸೂರು ರೋಡ್ ಹೈವೇಲಿ ಅಂತ ಅಂದೆ. ಸರಿ ಬಾ ಬೇಗ, ನಾನು ಇಲ್ಲಿ ಕಡ್ಗೋಳ ಟೋಲ್ ಹತ್ರ ಮನ್ಗಿರ್ತೀನಿ, ಎಬ್ಬಿಸು ಹೋಗೋಣ ಇಬ್ಬರು ಒಟ್ಟಿಗೆ ಅಂತ ಅಂದರು. ನಾನು ಅಷ್ಟೊತ್ತಿಗೆ ಶ್ರೀರಂಗಪಟ್ಟಣ ಟೋಲಿಗೆ ಬಂದೆ. ನನಗೆ ಐಡಿಯಾನೇ ಓಡಿರಲಿಲ್ಲ. ಎಲ್ಲಿಗಪ್ಪ ನೀನು ಲೋಡು ಅಂತ ಕೇಳಿದೆ. ನಮ್ಮ ಅಪ್ಪನ ಲೋಡ್ ಬಂದ್ಬಿಟ್ಟು ನಮ್ಮ ಅಪ್ಪಂದು ಕೇರಳಗಂತೆ. ನನಗೆ ಶಾಕ್ ಆಗೋಯ್ತು, ಒಂಥರ ಸರ್ಪ್ರೈಸ್ ಆಯಿತು ನಮ್ಮ ಅಪ್ಪ ಸಿಕ್ಕಿದ್ದು. ಸರಿ ಅಂತ ಶ್ರೀರಂಗಪಟ್ಟಣ ಟೋಲೆಲ್ಲ ದಾಟಿ ಬಂದವನೇ ನಮ್ಮ ಸೀದಾ ಕಡ್ಗೋಳ ಟೋಲಿಗೆ ಬಂದೆ. ನಮ್ಮ ಅಪ್ಪ ಹೇಳಿದ್ರು ಕಡ್ಗೋಳ ಟೋಲಲ್ಲಿ ಮನ್ಗಿರ್ತೀನಿ, ಎಬ್ರುಸಪ್ಪ ಅಂತ. ಹಂಗೂ ನೋಡಿದೆ, ಕಡ್ಗೋಳ ಟೋಲಲ್ಲಿ ಫಸ್ಟಿಗೆ ಕಾಣಿಸ್ಲಿಲ್ಲ. ಆಮೇಲೆ ಹಂಗೆ ಮುಂದೆ ನೋಡ್ತೀನಿ, ಅಲ್ಲೆಲ್ಲರೂ ಮನ್ಗಿರ್ತಾರೆ ಅಂತ. ಕೊನೆಗೂ ನಮ್ಮ ಅಪ್ಪನ ಗಾಡಿ ಸಿಕ್ಕೇ ಬಿಡ್ತು. ಪಾಪ ನಮ್ಮ ಅಪ್ಪ ಒಳಗಡೆ ಮನ್ಗಿದ್ರು, ನಾನು ಎಬ್ಬಿಸ್ಲಿಲ್ಲ. ನಾನು ಅಲ್ಲೇ ಮುಂದೆ ಹಾಕ್ಬಿಟ್ಟು ಮನ್ಗೋಣ, ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡು. ಯಾಕಂದರೆ ನೈಟ್ ಕಾಡು ಕ್ಲೋಸ್ ಇರುತ್ತೆ, ಅದಕ್ಕೋಸ್ಕರ ಎಬ್ಬಿಸ್ಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲಿಗೆ ಅಂತ ಹೇಳ್ತೀನಿ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ.